ಹಾಯ್, ನಾನು ವಿಡಿಯೋ ಮಾಡ್ತಿದ್ದೀನಿ ಮ್ಯಾಮ್. ಹಾಯ್ ಮಾಡಿ, ಹಾಯ್ ಮಾಡಿ ಮ್ಯಾಮ್. ನಮ್ಮ ಅರ್ಬಲೈಫ್ ಟೀಮಿಂದ ಔಟಿಂಗ್ ಹೋಗ್ತಾ ಇದ್ದೀವಿ. ನಾವು ಯಾವ ಪ್ಲೇಸ್ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಅಲ್ಲೇ ಕುತ್ಕೊಂಡ್ರಿ, ಅಲ್ಲೇ ಕುತ್ಕೊಂಡ್ರಿ. ಎಲ್ಲ ಆಯ್ ಮಾಡ್ಕೊಂಡಿದ್ರೆ ಬೆಟರ್. ಬರ್ತಾ ಇದೆ ವಿಡಿಯೋ ಏನು ಹಾಗೆ ಸ್ವಲ್ಪ ಅದು ನಾವೇ ಹೇಳ್ಬೇಕಾ? ಹಾಯ್ ಮಾಡಿ ಸ್ವಲ್ಪ. ಏನೆಲ್ಲ ನಿದ್ದೆ ಮಾಡಿ ಬಂದಂಗೆ ಬರ್ತಾವ್ರೆ. ನಿದ್ದೆ ಮಾಡಿ ಜೋಶ್ ಇರ್ಲಿ ಸ್ವಲ್ಪ. ಎನರ್ಜಿ ಕೊಡ್ತಾ ಇದೀವಿ. ವೆಲ್ಕಮ್. ಹಾಯ್ ಮಾಡ್ರಿ. ಬನ್ನಿ ಬನ್ನಿ ಬನ್ನಿ. ಕ್ಯಾಮ್ರಾ ನೋಡೋದಲ್ಲ, ಹಾಯ್ ಮಾಡ್ಬೇಕು ಅವರು. ವಾಪಸ್ ಹಾಯ್ ಮ್ಯಾಮ್, ಸೇ ಹಾಯ್. ಅಕ್ಕ ನೀನು ಬಿಡಲ್ಲ ಅಕ್ಕ ಅವನ. ಇಲ್ಲಿ ಇಲ್ಲಿ ಫೋಟೋ ಫೋಟೋ ಹಂಗಲ್ಲ ಹೇಳ್ಕೊಡ್ತೀನಿ ಬೈದಿ, ನಾನು ಹೇಳ್ಕೊಡ್ತೀನಿ. ಗಾನ್ 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 ಅಷ್ಟೇ ಅದು. ಹೆಂಗೆ ಇಟ್ಕೊ, ಕುಪ್ಪಡ ಕುಪ್ಪಡ ಹಿಂಗೆ ಇಟ್ಕೋಬೇಕು, ಹಿಂಗೆ ಹೇಳ್ತೀನಿ. ಹಾಂ ಇಟ್ಕೊಂಡು ಹಿಡಿಕೊ.
ಮಹಿಮಾಪುರ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಕೈ ಮಾಡಿ ಮ್ಯಾಮ್. ಪರಾಶಕ್ತಿ ಅಂಗೋ ಸುಷ್ಮಾ ಓಡದ ನಾವು ನಡಿ ಯಾವತ್ತು ಇರೋ ಕೊಡೋದ ನಿಧಾನಕ್ಕೆ ಬರ್ತಾರೆ ಹೆಂಗೆ ಸುಷ್ಮಾ ಜೂನಿಯರ್ ಮದಿ ಏನೋ ಆಡ್ಸ ಸಾಂಗ್ ಹೇಳ್ತೇವೆ ವಿಡಿಯೋ ಮಾಡಮ್ಮ. ಯಾರು? ನಂಗೆ ಕೊಡಲ್ಲ. ಮಣಿ ಅಣ್ಣ ಈಗ ಎಲ್ಲಾರನ್ನ ಎತ್ಕೊಳ್ತಾರೆ. ಮಣಿಲಿ ಹೆಂಗೆ ಎತ್ಕೊಳ್ತಾರೆ ಇಬ್ರು ಮಣಿ ಬಾಯ್ ಎತ್ಕೋಗಿ. ಏ ಒಂದ್ಸರಿ ಅವ್ರಿಗೂ ಆಸೆ ಇರ್ತದೆ ಎತ್ಕೋದ್ರೆ ಫುಲ್ ಜೋಶ್. ಈ ತರ ಅಂದ ಮೇಲೆ ಎತ್ಕೊಡ್ಲಿಲ್ಲ ಅದು ಅವಮಾನ. ಬೇಡ ಅವಮಾನ ತಗೊಂತೀವಿ. ಅಣ್ಣ ಇದು ದೇವಸ್ಥಾನ ಹಿಂಗಲ್ಲ ಹಿಂಗೆ ನಿಂಗೆ ಎಡ್ಕಲ್ಲ ಇದು ಬಾ ನಿಧಾನಕ್ಕೆ ಕತ್ಕೊಂಡ್ಬೋದು ಓಡ್ಬಿಡೋದ ನಡೀದು. ಇಲ್ಲ ಹೋಗ್ಬಿಟ್ಟು ನಿಂತ್ಕೊಬಿಡ್ಬೋದು. ನೀನು ಯಾರು ಎಷ್ಟು ಇದಾಗಬೇಕು ಅಂತಿದ್ದೆ ಪಾಪು ಇವತ್ತು ನನ್ನ ಬಿಡಲ್ಲ. ಸೆಲ್ಫಿ ಸ್ಟಿಕ್ ಬೇಕು ಅಂತಿದ್ದಾರೆ. ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕಷ್ಟೆ. ಮಹಿಮಾಪುರ ರಂಗನಾಥ ಸ್ವಾಮಿ ಟೆಂಪಲ್ಲು ಸಿಟಿಯಿಂದ 30 ಕಿಲೋಮೀಟರ್ಸ್ ದೂರದಲ್ಲಿದೆ. ನೆಲಮಂಗಲ ಸೈಡ್ ಇದೆ ಇದು. ನೆಲಮಂಗಲ ಕ್ರಾಸ್ ಆಗಿ ಲೆಫ್ಟ್ ಹೋದರೆ ಈ ಟೆಂಪಲ್ ಸಿಗುತ್ತೆ. ತುಂಬ ಅದ್ಭುತವಾದ ದೇವಸ್ಥಾನ, ತುಂಬ ಪ್ರಸಿದ್ಧವಾದ ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ ಇದು. ಬೆಟ್ಟದ ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಸ್ಟೆಪ್ಸ್ ಬಂದು ಮೋರ್ ದೆನ್ 300 ಸ್ಟೆಪ್ಸ್ ಇದೆ. ಬನ್ನಿ ಬನ್ನಿ ಬನ್ನಿ. ಎಲ್ಲ ಸುಸ್ತ ನಿಂತಿದ್ದಾರೆ. ನೋಡಿ ಬೆಟ್ಟದ ಮೇಲಿಂದ ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ಇನ್ನೂ ಅರ್ಧ ಬೆಟ್ಟ ಹತ್ತಿದ್ದೀವಿ, ಇನ್ನೂ ಮುಂದೆ ಹೋಗ್ಬೇಕು. ಬನ್ನಿ ಬನ್ನಿ. ನಿಂತಿದ್ದೀರಾ? ನಾನು ಯೂಟ್ಯೂಬ್ ಬರ್ತಿದ್ದೀನಿ. ಹಾಂ, ಸಬ್ಸ್ಕ್ರೈಬ್ ಮಾಡಿಬಿಡಿ. ನೀವು
Rehan, stop. ಬೆಟ್ಟ ಹತ್ತಷ್ಟರಲ್ಲಿ ಫುಲ್ಲು ಸುಸ್ತಾಗಿ ಹೋಗ್ತೀವಿ. ಏನು ಮ್ಯಾಮ್ ಹೇಳಿ. ಕೊಬ್ಬು ಕಡಿಮೆ ಮಾಡುತ್ತೆ, ಮಾಂಸ ಜಾಸ್ತಿ ಮಾಡುತ್ತೆ. ಶೇಕ್ ಕುಡಿದ್ರೆ ಮಸಲ್ಸ್ ಗೇನ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಡೈಲಿ ಶೇಕ್ ಕುಡೀರಿ. Irma, हम ಬರ್ತಿರೋ. Rehan. ಬನ್ನಿ ಬನ್ನಿ, ವಿಡಿಯೋ ಮಾಡ್ತಿದ್ದೀನಿ ಮ್ಯಾಮ್. ನೋಡಿ ಇಲ್ಲಿಂದ ವ್ಯೂ ತೋರಿಸ್ತೀನಿ, ಎಷ್ಟು ಸೂಪರ್ ಆಗಿದೆ. ಅಷ್ಟು ಬಿಸಿಲಿದ್ರು ಫುಲ್ಲು ಬೆಟ್ಟ ಹತ್ತಿ ಬಂದಾಗ ದೇವಸ್ಥಾನ ಫುಲ್ಲು ಕೋಲ್ಡ್ ಇದೆ ವೆದರು. ಇನ್ನು ಹಿಮ ಬೀಳ್ತಿದೆ. ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇನ್ನು ದೇವರಿಗೆ ಅಭಿಷೇಕ ಮಾಡ್ತಿದ್ದಾರೆ, ಇನ್ನು ಅಲಂಕಾರ ಮಾಡಿಲ್ಲ. ಅಲಂಕಾರ ಮಾಡಿದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಯ್ ಸರ್, ಸುಷ್ಮಾ ಲಾಕ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ತಮ್ಮ ಬಾರಿ, ಎಲ್ಲೂ ಹೋಗ್ಬಾರ್ದು ತಮ್ಮ. ತಮ್ಮ ಎಲ್ಲೂ ಹೋಗ್ತಿದೆ ತಮ್ಮ. ತಮ್ಮ ಮೀನು ಬತ್ತದಲ್ಲಿ ತಮ್ಮ ಬೀಳ್ತೀಯಾ? ತರ ಬೀಳ್ತೀಯಾ? ಜಾರತ್ತೆ, ಬೀಳ್ತೀಯ ಬೀಳ್ತೀಯಾ ಬೀಳ್ತೀಯ, ನಿಧಾನ. ಸುಷ್ಮಾ ಬರೀ ವಿಡಿಯೋ ಮಾಡೋದೈತೆ ಅಣ್ಣ, ಇಷ್ಟ ಅಂತ ಕರಿತೆ. ಅವ್ನ್ ಚಾಕ್ಲೇಟ್, ಒಂದ್ ಚಕ್ಲಿ ನಿಪ್ಪಟ್ಟಾರ ಕೊಡೋದ್ ಬೇಡ. ಚಾಕ್ಲೇಟ್ ಯಾಕಣ ನಿಂಗೆ? ಎಷ್ಟು ಓಡಾಡ್ತೀಯಾ ಅಥರ್ವ? ಅಣ್ಣ ಅವರಿಂದ ಓಡಾಡೋದು ಇವತ್ತೆಲ್ಲ.
ತಮ್ಮ ಬೇಡ ನೀನು. ಏನಂತಾರ ಬಾಕ್ಸ್ ಬೇಟೆಗಾರ ಅಂತ ಈಗ ಅದೇ ಕರೆಂಟ್ ಹೊಡಿತಾ ಜಾಸ್ತಿ ಕರೆಂಟ್ ಹೊಡಿತೀರಾ ಮುಂದೆ ಬಾ ಇದು ಶಿವಗಂಗೆ ಬೆಟ್ಟ ಇದರಿಂದ ಕಾಣಿಸ್ತಿದೆ ನೋಡಿ. ಏನು ಸೆಲ್ಫಿ ಸ್ಟಿಕ್ಕಾ ತಗೊಂಡ್ಯಾ? ಎಲ್ಲರೂ ಹೊಂಟೋಗಿದ್ದಾರೆ, ನಾನೇ ಲಾಸ್ಟ್ ಹೋಗ್ತಿದ್ದೀನಿ. ಫೋಟೋ ಶೂಟ್ ಮಾಡಿಕೊಂಡು ಫೋಟೋ ಹೊಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟಿದೆ. ಒಂಚೂರು ಸ್ಲಿಪ್ ಆದರೆ ಅಲ್ಲೇ ಮಲ್ಕೋಬೇಕಾಯ್ತದೆ ಇವತ್ತು. ಸ್ವಲ್ಪ ಭಯ ಅಷ್ಟೇ. ಸೆಲ್ಫಿ ಸ್ಟಿಕ್ ಇವೆ, ಅದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂದರೆ ಕೇಳಿಸ್ಕೊಳ್ಳಿ ಎಲ್ರೂ. ಅವ್ರು ಹೇಳ್ಕೊಟ್ರೆ ಎಲ್ಲ ಕರೆಕ್ಟ್ ಮಾಡೋಣ. ಆಯ್ತು ಅಷ್ಟೇ. ಚೆನ್ನಾಗಿರುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಕೇಳ್ಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ.
ಭರ್ಜರಿ ಭೋಜನ. ಸಾರಿ, ಇವರೆಲ್ಲ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ ಬ್ಯಾಟಿಂಗ್ ಮಾಡೋಕ್ಕೆ. ಎಲ್ಲ ಕಡೆ ಪಡೆ ನಾನೇನು ಬೇಡ
ಓ ಸೂಪರ್ ಅಥರ್ವ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ರೂ ಈ ಒಂದು ಸಂಭ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಂದುವಿಂದ ಬಿಂದು ಸಂದೀಪ್ ಎಂಟರ್ಪ್ರೈಸಸ್ ಆದ್ವಿ. ಸೊ ಅದಕ್ಕೆಲ್ಲ ಕಾರಣನೇ ಹರ್ಬಲ್ ಲೈಫ್. ಸೊ ಹರ್ಬಲ್ ಲೈಫ್ ಬಂದಿದ್ದಕ್ಕೆ ಇವೆಲ್ಲ ನಮ್ಮ ಲೈಫಲ್ಲಿ ಸಾಧ್ಯ ಆಗಿದ್ದು. ಸೊ ನಿನ್ನೆಗೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ ಓಪನ್ ಮಾಡಿ 15 ವರ್ಷ ಕಂಪ್ಲೀಟ್ ಆಯಿತು. 15 ವರ್ಷದಿಂದ ಸತತವಾಗಿ ಅದೇ ಜಾಗದಲ್ಲಿ ನ್ಯೂಟ್ರಿಷನ್ ಕ್ಲಬ್ನ ನಡೆಸ್ತಾ ಇದ್ದೀವಿ. ಸಾಕಷ್ಟು ಅಪ್ಸು ಡೌನ್ಸು ಎಲ್ಲನೂ ನಾವು ನೋಡಿದ್ದೀವಿ. ಸೊ ಕ್ಲಬ್ಬಲ್ಲಿ ಕಮ್ಮಿ ನಂಬರ್ಸ್ನು ನೋಡಿದ್ದೀವಿ, ಫುಲ್ ನಂಬರ್ಸ್ನು ನೋಡಿದ್ದೀವಿ. ಸೊ ನನಗಂತೂ ಒಂದು ಖುಷಿ ಏನಂದರೆ ನಮ್ಮ ಕ್ಲಬ್ಬಿಂದ ಸಾಕಷ್ಟು ಜನರ ಲೈಫಿಗೆ ಒಂದು ಒಳ್ಳೆ ಲೈಫ್ ಸಿಗೋಂಗೆ ನಾವು ಮಾಡಿದ್ದೀವಿ ಅನ್ನೋದು ಒಂದು ಖುಷಿ ಆಗುತ್ತೆ. ಸೊ ಡೇ 1 ನನ್ನ ಜೊತೆ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಈ ಟಿಲ್ ಟುಡೇ ನನ್ನ ಜೊತೆ ಇದ್ದಾರೆ. ಸೊ ನಮ್ಮ ಏರಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ಉಳಿಸ್ಕೊಂಡಿದ್ದೀವಿ, ಅದು ನನಗೆ ಖುಷಿ ಕೊಡೋದು. ಸೊ ನ್ಯೂಟ್ರಿಷನ್ ಕ್ಲಬ್ ಎಲ್ಲಿದೆ ಅಂದರೆ ಎಷ್ಟೊಂದು ಜನ ಹರ್ಬಲೈಫ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಮಲ್ಲತ್ತಳ್ಳಿರೋ ಆಫೀಸ್ ತೋರಿಸಲ್ಲ, ನಮ್ಮ ಕ್ಲಬ್ ಕರ್ಕೊಂಬಂದು ತೋರಿಸ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಕ್ಲಬ್ ಹೆಸರು ಮಾಡಿದೆ. ಸೊ ಅದಕ್ಕೆಲ್ಲ ಕಾರಣನೇ ನಮ್ಮ ನ್ಯೂಟ್ರಿಷನ್ ಕ್ಲಬ್ ಮೆಂಬರ್ಸು ಯಾರೆಲ್ಲ ನಮ್ಮ ಕ್ಲಬ್ಬಿಂದ ಬಂದು ಎಲ್ಲರಿಗೂ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ಫ್ಯಾಮಿಲಿನ ಅಡಿಷನ್ ಮಾಡ್ಕೊಳ್ಳಿ ಆ್ಯಕ್ಚುಲಾಗಿ. ಯಾಕೆಂದರೆ ಇವತ್ತು ಯಾರ್ಯಾರು ಬಂದಿದ್ದೀರೋ ಆ ಕಡೆ ಅಲ್ಲಿ ಇಟ್ಬಿಡಿ ಅವ್ರ ಹತ್ರ, ನೀನು ಆ ಕಡೆ ಹೋಗೋ. ಮಾತಾಡಿ ಚೆಕ್. ಸೊ ಯಾರೆಲ್ಲ ಇವಾಗ ಬಂದಿದ್ದೀರೋ ಕೆಲವರು ಇನ್ನೂ ನಮ್ಮ ನ್ಯೂಟ್ರಿಷನ್ ಕ್ಲಬ್ನ ನೋಡಿಲ್ಲ. ಸೊ ಐ ವೆಲ್ಕಮ್ ಯು ಆಲ್. ನಾಳೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬನ್ನಿ ಎಲ್ರೂ. ನಾಳೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದರೆ ನಿಮಗೆ ನ್ಯೂಟ್ರಿಷನ್ ಸ್ಯಾಂಪಲ್ ಕೂಡ ಸಿಗುತ್ತೆ. ಫಸ್ಟ್ ಡೇ ಕಾಂಪ್ಲಿಮೆಂಟ್ರಿ ಇರುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೊತೀರಾ. ಸೊ ನ್ಯೂಟ್ರಿಷನ್ ಕ್ಲಬ್ ಅಂದ ಕೂಡಲೇ ಸಾಕಷ್ಟು ಜನ ಮನೆಗಳಲ್ಲಿ ಅಥವಾ ಒಬ್ಬ ಮನುಷ್ಯನ ತಲೆಗೆ ಬರೋದೇನು, ಕ್ಲಬ್ ಅಂದರೆ ಭಯ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಕ್ಲಬ್ ಅಂದರೆ ಏನೋ ಅನ್ಕೊಂಡ್ಬಿಡ್ತೀವಿ, ಡ್ಯಾನ್ಸ್ ಕ್ಲಬ್, ಕಾರ್ಡ್ಸ್ ಕ್ಲಬ್ಬು, ಬೇರೆ ಥರ ಪಾರ್ಟಿ ಕ್ಲಬ್ ಆ ಥರ ಅನ್ಕೊಂಡ್ಬಿಡ್ತೀವಿ. ಕ್ಲಬ್ ಅಂದರೆ ಆ್ಯಕ್ಚುಲಾಗಿ ಒಬ್ರಿಗಿಂತ ಇಬ್ರು ಇದ್ದೀವಿ ಅಂದರೆ ಅದು ಕ್ಲಬ್ ಅಂತ ಕರೀತಾರೆ. ಅದೊಂದು ಇಂಗ್ಲೀಷ್ ಪದ ಅಷ್ಟೇ. ಅದನ್ನು ಯಾರ್ಯಾರು ಅಲ್ಲಿ ಜನಗಳು ಸೇರ್ತಾರೋ ಅಲ್ಲಿ ಯಾರ್ಯಾರು ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ತಾರೋ ಅದನ್ನು ಆ ಥರದ ಕ್ಲಬ್ ಅಂತ ಕರೀತಾರೆ. ಸೊ ನಾವು ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಕೊಡೋದ್ರಿಂದ ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ವೇಟ್ ಲಾಸು, ವೇಟ್ ಗೇನ್ ಮಾಡ್ಕೊಳ್ಳೋರಿಗೆ ವೇಟ್ ಗೇನು, ಅಥವಾ ಒಳ್ಳೆ ಆರೋಗ್ಯ ಬೇಕು ಅನ್ನೋರು ಒಳ್ಳೆ ಆರೋಗ್ಯ, ಅಥವಾ ಈ ಒಂದು ಅವಕಾಶನ ತಗೊಂಡು ನಾನು ಪ್ರೊಫೆಷ್ನಲ್ ಆಗಿ ಹರ್ಬಲ್ ಲೈಫ್ ಮಾಡ್ತೀನಿ ಅನ್ನೋರ್ಗು ನಾವು ಹೇಳ್ಕೊಡೋವಂಥ ಜಾಗ ಅದು. ಸೊ ಅದಕ್ಕೆ ಇಟ್ ಇಸ್ ಕಾಲ್ಡ್ ಅಸ್ ನ್ಯೂಟ್ರಿಷನ್ ಕ್ಲಬ್. ಸೊ ಕ್ಲಬ್ ಅಂದ ತಕ್ಷಣ ಹೆದರ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಕ್ಲಬ್ಬಲ್ಲಿ ವೆರಿ ಡೀಸೆಂಟ್ ಫ್ಯಾಮಿಲಿ ಕ್ಲಬ್ ನಮ್ಮದು. ಆ್ಯಕ್ಚುಲಾಗಿ ನಮ್ಮದು ಅಂದರೆ ನೀವು ಸೇರ್ಕೊತೀರಾ ಆಯಿತಾ? ಸೊ ನಮ್ಮ ಕ್ಲಬ್ ಅಂದರೆ ಹಾಗೆ. ಸೊ ಯಾಕೆಂದರೆ ಸಾಕಷ್ಟು ಜನ ಹರ್ಬಲ್ ಲೈಫ್ ಬಗ್ಗೆ ನೆಗೆಟಿವು ಕೇಳಿಸ್ಕೊಂಡಿರ್ತೀರಾ, ಪಾಸಿಟಿವು ಕೇಳಿಸ್ಕೊಂಡಿರ್ತೀರಾ. ಅದಕ್ಕೆ ನಾನು ನಮ್ಗೆ ಹೇಳಿದ್ದು ಸಾಕಷ್ಟು ಜನ ಮನೆಗಳಲ್ಲಿ ಹೇಳ್ತೀವಿ ಕ್ಲಬ್ಬ ಹೋಗ್ಬೇಡ ನೀನು, ಬೇಕಾದ್ರೆ ಶೇಕ್ ಮನೇಲೆ ಕುಡಿ ಅಂತಾರೆ ಅಲ್ವಾ? ಆ ಥರ ಮೈಂಡ್ ಇರುತ್ತೆ ತುಂಬ ಜನಕ್ಕೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಿರೋದು, ಆ ಮೈಂಡ್ಸೆಟ್ಟಿಂದ ಆಚೆ ಬನ್ನಿ. ನ್ಯೂಟ್ರಿಷನ್ ಕ್ಲಬ್ ಅಂದರೆ ಕಂಪ್ಲೀಟ್ಲಿ ನ್ಯೂಟ್ರಿಷನ್ ಬಗ್ಗೆ 1 ಅವರ್ ಮಾಹಿತಿ ಕೊಡ್ತೀವಿ. ಅದ್ರ ಬಗ್ಗೆ ಕೊಟ್ಟು ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅದು ನಿಮ್ಗೆ ಸಿಗೋ ಹಾಗೆ ಮಾಡೋ ಕೆಲಸ ನಮ್ಮದು. ಸೊ ಹಾಗಾಗಿ ಕಂಪ್ಲೀಟ್ಲಿ 15 ಇಯರ್ಸಿಂದ ನಮ್ಮ ನ್ಯೂಟ್ರಿಷನ್ ಕ್ಲಬ್ನ ನಡೆಸಿರೋದು ತುಂಬಾ ಖುಷಿ ಆಗುತ್ತೆ. ಒಬ್ಬಳಿಂದ ಶುರುವಾಗಿದ್ದು ಸೊ ಇವತ್ತು ಎಂಟೈರ್ ಫ್ಯಾಮಿಲಿ ಯೂಸ್ ಮಾಡ್ತಿದ್ದೀವಿ. ಮತ್ತು ಗೊತ್ತಿಲ್ಲದಲ್ಲ ಅಂದರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಆರ್ಗನೈಸೇಷನಲ್ಲಿ ಮೋರ್ ದೆನ್ 35,000 ಜನ ಪ್ರತಿದಿನ ಈ ನ್ಯೂಟ್ರಿಷನ್ ಶೇಕ್ನ ಯೂಸ್ ಮಾಡ್ತಿದ್ದಾರೆ ಈ 15 ವರ್ಷದಲ್ಲಿ. ನೋಡಿ, ನಾನು ಕ್ಲಬ್ ಸ್ಟಾರ್ಟ್ ಮಾಡುವಾಗ ನನಗೆ ಆ್ಯಕ್ಚುಲಾಗಿ ಜ್ವರ ಬಂದ್ಬಿಟ್ಟಿತ್ತು. ಅಂದರೆ ಕ್ಲಬ್ ಮಾಡೋಕ್ಕೆ ಭಯ ನನಗೆ. ನಮ್ಮ ಸೀನಿಯರ್
ಸೀನಿಯರ್ಸ್ ಹೇಳಿದ್ರು ನೀನು ಕ್ಲಬ್ ಮಾಡಬೇಕು ಅಂತ. ಹಾಗೆ ಕ್ಲಬ್ ಅಂದ ತಕ್ಷಣ ಭಯ. ಅಂದರೆ ಕ್ಲಬ್ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಆ್ಯಕ್ಚುಲಾಗಿ, ಸುಮ್ಮನೆ ಅಲ್ಲ ಅದು. ಸುಮ್ಮನೆ ಕಾಟಾಚಾರಕ್ಕೆ ನಾನು ನ್ಯೂಟ್ರಿಷನ್ ಕ್ಲಬ್ ಓಪನ್ ಮಾಡಲಿಲ್ಲ. ನನಗೆ ನ್ಯೂಟ್ರಿಷನ್ ಕ್ಲಬ್ ಅಂದರೆ ಒಂದು ಜವಾಬ್ದಾರಿ ಅಂತ. ಟಿಲ್ ಟುಡೇ ನನಗೆ ನ್ಯೂಟ್ರಿಷನ್ ಕ್ಲಬ್ ಅಂದರೆ ಒಂದು ಜವಾಬ್ದಾರಿ. ಸೊ ಆ ಜವಾಬ್ದಾರಿನ ಟಿಲ್ ಟುಡೇ ಹಾಗೆ ನಡ್ಸ್ಕೊತಾನೆ ಬರ್ತಾ ಇದ್ದೀವಿ. ಮತ್ತು ನಮ್ಮ ಗ್ರೂಪಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಅದನ್ನು ಹೇಳ್ಕೊಟ್ಟಿದ್ದೀವಿ. ಸೊ ನೀವು ಯಾರ್ಯಾರು ಕಲಿತು ನಿಮ್ಮ ಗ್ರೂಪ್ಗಳಲ್ಲಿ ಮಾಡ್ತಿದ್ದೀರೋ ನಿಮ್ಮ ತಲೆಯಲ್ಲೂ ಅದೇ ಇರಬೇಕು. ನ್ಯೂಟ್ರಿಷನ್ ಕ್ಲಬ್ ಅಂದರೆ ಒಂದು ಜವಾಬ್ದಾರಿ ಅದು. ಯಾಕೆ ನಮ್ಮನ್ನ ನಂಬಿ ಒಬ್ಬರು ಕ್ಲಬ್ಬಿಗೆ ಬಂದಿರ್ತಾರೆ, ನಾವು ಆಡೋ ಮಾತಿನ ನಂಬಿರ್ತಾರೆ. ಆ ನಂಬಿಕೆನ ನಾವು ಉಳಿಸ್ಕೋಬೇಕು. ಪ್ರತಿ ಟೈಮಲ್ಲೂ ಆ ನಂಬಿಕೆಗಳನ್ನ ನಾವು ಉಳಿಸ್ಕೋಬೇಕು. ಆವಾಗಲೇ ನ್ಯೂಟ್ರಿಷನ್ ಕ್ಲಬ್ಗೆ ಒಂದು ಅರ್ಥ ಬರೋವಂಥದ್ದು. ಸೊ ಹಾಗೆ ನಾವು ಶುರು ಮಾಡಿದ್ದು. ಸೊ ನಮಗೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಲೈಫ್ ಇದೆ. ಸೊ ಅದೊಂದು ಖುಷಿ ಕೊಡುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿನ್ನೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ ಓಪನ್ ಮಾಡಿದ್ದು 15 ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ನಮ್ಮದು ಫ್ಯಾಟ್ ಟು ಫಿಟ್ ಚಾಲೆಂಜು ಏನು ನಾವು ಸ್ಟಾರ್ಟ್ ಮಾಡಿದ್ವಿ, ಅದ್ರದ್ದು ಕ್ಲೋಸಿಂಗ್ ಸೆಲಿಬ್ರೇಷನು ಇವತ್ತೇ ಮಾಡಿಬಿಡೋಣ ಅಂತ ಇವತ್ತೆಲ್ಲ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿಗೆ ನನಗೆ 44 ವರ್ಷ ಆಗುತ್ತೆ. ನಾನು 44 ವಯಸ್ಸಲ್ಲಿ 16 ವರ್ಷ ಹರ್ಬಲೈಫಲ್ಲೇ ಕಳೆದಿದ್ದೀನಿ. ಅದರಿಂದ ತುಂಬ ಖುಷಿ ಕೊಡುತ್ತೆ. ಸೊ ಬಿಫೋರ್ ಹರ್ಬಲೈಫು ಲೈಫ್ ಚೆನ್ನಾಗಿತ್ತು, ವಿತ್ ಹರ್ಬಲೈಫ್ ಇನ್ನೂ ಚೆನ್ನಾಗಾಗಿದೆ. ಅದು ನಂಗೆ ಖುಷಿ ಕೊಡೋ ಅಂಥದ್ದು. ಮಕ್ಕಳು ಬಾಲ್ ಎತ್ಕೊಂಡು ಆ ಕಡೆ ಹೋಗಂಗಿಲ್ಲ. 16 ವರ್ಷದಿಂದ ನ್ಯೂಟ್ರಿಷನ್ ಯೂಸ್ ಮಾಡ್ತೀನಿ. 15 ಆಯಿತು ಆಲ್ಮೋಸ್ಟ್. ಸೊ ನ್ಯೂಟ್ರಿಷನ್ ಯೂಸ್ ಮಾಡ್ತಿದ್ದೀನಿ. ಶುರು ಮಾಡಿದಾಗ ನಾನು ದಪ್ಪ ಇದ್ದೆ. ಟೋಟಲ್ ಆಗಿ 17 ಕಿಲೋ ಕಮ್ಮಿ ಆಗಿದ್ದೀನಿ. 9 ಇಂಚು ಬಸ್ ಮಾಡ್ಕೊಂಡಿದ್ದೀನಿ. ನಾನು ಶುರು ಮಾಡಿದಾಗ ಇವ್ನು 1.5 ವರ್ಷ ಮಗು. ಇವಾಗ ನೋಡಿ ಎಷ್ಟು ದೊಡ್ಡವನಾಗ 17 ವರ್ಷ ಇವಾಗ ನಿಮಗೆ. ಇವನು ನನ್ನ ಹೊಟ್ಟೆ ಒಳಗಡೆ ಇದ್ದಾಗಿಂದ ನ್ಯೂಟ್ರಿಷನ್ ಯೂಸ್ ಮಾಡಿದ್ದಾನೆ. ಅವ್ನು ಇವಾಗ 12 ವರ್ಷ. ಅವರು ನಾವು ಮದುವೆ ಆಗೋದ್ರಿಂದ ಒಟ್ಟಿಗೆ ನ್ಯೂಟ್ರಿಷನ್ ಯೂಸ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಲಾಸ್ಟ್ ಫ್ಯಾಟ್ ಟು ಫಿಟ್ ಸೆಲೆಬ್ರೇಷನ್ ಗಿಫ್ಟ್ಸ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಮನೆಗೆ ಹೋಗಿ ಗಾಡಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಬಂದಿಲ್ಲ. ವಾ ಎಲ್ಲ ಕೊಡ್ರಿ ತಪ್ಪಾಳೆ. ಮನೆಗೆ ಹೋಗಿ ಸಿಪ್ಪದ ಮೇಲೆ ಒಳಗಡೆ ಯಾರಾಗಿದ್ರೆ ಬಂದ್ಬಿಡಿ. ಅವಳೆ ಕೊಟ್ಟು ಬಡಿ ಅವಳೆ ಅವಳೆ ಜನ ಖುಷಿ ಆಯ್ತು ನಂಗೆ ತುಂಬಾ. ಕರೆಕ್ಟ್ ಆಗಿದೆ. ಆಮೇಲೆ ಇನ್ನು ಇಂಥ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಪುನಃ ಪಾರ್ಟಿಸಿಪೇಟ್ ಮಾಡ್ತೇವೆ ನಾವು. ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಪುಷ್ಪ ಮತ್ತೆ ರೇಖಾ ಅಂತ. ಇವರಿಬ್ಬರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್. ಆಕ್ಚುಲಿ ಪುಷ್ಪ ಮೇಡಮ್ ಯಾವುದೋ ಒಂದು ಜಾಗಕ್ಕೆ ರೆಗ್ಯುಲರ್ ಹೋಗ್ತಾ ಹೋಗ್ತೀನಿ, ಅಲ್ಲಿಂದ ಈ ಅವಕಾಶ ಸಿಕ್ಕಿರೋದು. ನಾಳೆ ಬೆಳಿಗ್ಗೆ ನೀವು ಅಲ್ಲಿ ಬಂದ್ಬಿಟ್ರೆ ಬೆಸ್ಟ್. ಓಕೆನಾ? ಥ್ಯಾಂಕ್ಸ್ ಮೇಡಮ್. ಹೇಳಿ ಮೇಡಮ್, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರಿ?
ನನಗೆ ತುಂಬಾ ಖುಷಿ ಆಯ್ತು. ಸ್ಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು. ಹಾಗೆ ಮಂತ್ಲಿ ಈ ತರ ನಾವು ಕರ್ಕೊಂಡು ಬರ್ತಾ ಇದ್ರು, ತುಂಬಾ ಖುಷಿ ಆಯ್ತು. ವೀಕ್ಲಿ ಅಲ್ಬೇಡ, ಮಂತ್ಲಿ ಆದ್ರೆ ಸಾಕು. ಸೂಪರ್ ಅಲ್ವಾ? ಪ್ರತಿ ತಿಂಗಳು ಬರ್ತೀವಿ ಹಿಂಗೆ. ಪ್ರತಿ ತಿಂಗಳು ಬರಬೇಕು ಅಂದ್ರೆ ಡೈಲಿ ನೀವು ಅಲ್ಲಿ ಬರಬೇಕು. ನ್ಯೂಟ್ರಿಷನ್ ಸೆಂಟರ್ ಬಂದ್ರೆ ಫ್ಯಾಟ್ ಟು ಫಿಟ್ಗೆ ಆ್ಯಡ್ ಮಾಡ್ಕೊಂತೀವಿ, ಸಣ್ಣನೂ ಆಗೋದ್ರ ಜೊತೆಗೆ ಗಿಫ್ಟ್ ಕೊಡ್ತೀವಿ, ಮಜಾನ ಮಾಡ್ತೀವಿ. ಹೌದಲ್ಲ? ಒಳ್ಳೇದಲ್ವಾ? ಈಗ ಪುಷ್ಪ ಕಟ್ ಮಾಡ್ಕೊಳ್ಳಿ ಇದೆ. ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ ಸಂಬಂಧನು ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೊಂದು ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ, ಏಕೆಂದರೆ ಅದು ನಿಮ್ಮ ದುಃಖವನ್ನು ಹೆಚ್ಚಿಸುತ್ತದೆ. ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗಾಯ್ಸ್.